ಇನ್ನು ಕೇರಳ ವಿಧಾನಸಭೆ ಚುನಾವಣೆಯಲ್ಲಿ ಭರ್ಜರಿ ಜಯ ಗಳಿಸಿದ ನಂತರ ಯುಡಿಎಫ್ ಕೂಟದ ಕಾಂಗ್ರೆಸ್ ತನ್ನ ನಾಯಕನನ್ನ ಅಂತಿಮಗೊಳಿಸುವ ಕಸರತ್ತಿನಲ್ಲಿ ತೊಡಗಿದೆ. ಬೆಳಗ್ಗೆಯಿಂದ ಶಾಸಕರು, ನಾಯಕರು ಮತ್ತು ಮಿತ್ರ ಪಕ್ಷಗಳ ಜೊತೆ ಸರಣಿ ಸಭೆಗಳು ನಡೀತಾ ಇದೆ. ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಸರ್ಕಸ್ ಬಗ್ಗೆ ತಿರುವನಂತಪುರಂನಿಂದ ದೆಹಲಿವರೆಗೂ ಚರ್ಚೆಗಳು ನಡೀತಾ ಇದೆ. 10 ವರ್ಷಗಳ ನಂತರ ಅಧಿಕಾರಕ್ಕೆ ಬಂದು ಸಂಭ್ರಮದಲ್ಲಿರುವಂತಹ ಯುಡಿಎಫ್ಗೆ ಸಿಎಂ ಆಯ್ಕೆಯೇ ಒಂದು ರೀತಿ ಕಗ್ಗಂಟಾಗಿದೆ. ಕಳೆದ 5 ವರ್ಷಗಳಿಂದ ವಿಪಕ್ಷ ನಾಯಕರಾಗಿ ಹೋರಾಟ ನಡೆಸಿದ ವಿ.ಡಿ. ಸತೀಶನ್ ಅವರ ಹೆಸರು ಮುಂದಿನ ಸಿಎಂ ರೇಸ್ನಲ್ಲಿ ಮುಂಚೂಣಿಯಲ್ಲಿದೆ. ಇತ್ತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಹೈಕಮಾಂಡ್ ಮತ್ತು ರಾಹುಲ್ ಗಾಂಧಿ ಜೊತೆಗಿನ ನಂಟು, ಕೆಪಿಸಿಸಿ ಅಧ್ಯಕ್ಷ ಕೆ. ಸುಧಾಕರನ್ ಅವರ ಬಹಿರಂಗ ಬೆಂಬಲವೂ ಅವರಿಗಿದೆ. ಪಕ್ಷದ ಇನ್ನೊಬ್ಬ ಹಿರಿಯ ನಾಯಕ ರಮೇಶ್ ಚೆನ್ನಿತ್ತಲ ಅವರು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಅವರ ಅನುಯಾಯಿಗಳು ಕೂಡ ಸಿಎಂ ಅಭ್ಯರ್ಥಿಯನ್ನಾಗಿ ಪರಿಗಣಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಮೇಡಮ್, ಕೇರಳದ ವಿಚಾರಕ್ಕೆ ಬರೋದಾದ್ರೆ ಯಾಕೆ ಡಿಸಿಷನ್ ತಗೊಳ್ಳೋದಕ್ಕೆ ಡಿಲೇ ಆಗ್ತಾ ಇದೆ ಅಂತ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವ್ರ ತರದ ಪರಿಸ್ಥಿತಿ ಇದೆ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಬಹಳ ಜನ ಕೆಲಸ ಮಾಡಿದ್ದಾರೆ. ಆಮೇಲೆ ಕೆ.ಸಿ. ವೇಣುಗೋಪಾಲ್ ಅವ್ರಿಗೆ ಗೊತ್ತಲ್ಲ, ನಮಗೂ ಭಾರಿ ಆಪ್ತರು ನಮ್ಮ ರಾಜ್ಯಕ್ಕೆ. ಈ ಸರಿ ದಾವಣಗೆರೆ ವಿಚಾರದಲ್ಲಿ ಅವ್ರು ಇರ್ಲಿಲ್ಲ, ಯಾಕಂದ್ರೆ ಅವ್ರ ಸ್ಟೇಟ್ ಅಲ್ಲಿ ಅವ್ರಿಗೆ ಎಲೆಕ್ಷನ್ ಇದ್ದದ್ರಿಂದ. ಇಲ್ಲಾಂದ್ರೆ ಅವರು ಒಂದ್ ಸ್ವಲ್ಪ ಕೈಯಾಡ್ಸ್ ಹೋಗ್ತಿದ್ರಲ್ಲಿ. ಏನ್ ರಾಡಿ ಎದ್ದಿತ್ತು, ಸುರ್ಜೇವಾಲ ಏನ್ ರಾಡಿ ಎಬ್ಸಿದ್ರು, ಅದ್ರಲ್ಲಿ ಇವರೊಂದಿಷ್ಟು ರಾಡಿ ಎಬ್ಬಿಸ್ತಿದ್ರು. ಬಟ್ ಅದರ್ವೈಸ್ ಆಲ್ಸೋ ಈಸ್ ವೆರಿ ಕ್ಲೋಸ್ ಟು ರಾಹುಲ್ ಗಾಂಧಿ ಅವರು ಮತ್ತು ಸೆಕೆಂಡ್ ರೋ ಲೀಡರ್ಸ್ ಅಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಬರ್ತಾರೆ. ಇನ್ನೊಬ್ರು ಇದಾರಪ್ಪ, ಶಶಿ ತರೂರ್ ಅಂತ, ಅವ್ರ ಹೆಸರು ನಾವು ಮಿಸ್ ಮಾಡಿದ್ವಿ. ಅವ್ರು ಇಂಟರ್ನ್ಯಾಷನಲಿ ಎಲ್ಲರೂ ಒಪ್ಪಬಹುದಾದಂತಹ ಲೀಡರ್, ಆದ್ರೆ ಸ್ವತಃ ಕೇರಳದಲ್ಲಿ ಅವ್ರ ಜನರಲ್ಲಿ ಅವ್ರು ಫೇಮಸ್ ಇಲ್ಲ, ಶಶಿ ತರೂರ್ ಅವರು. ಬಟ್ ವಿ.ಡಿ. ಸತೀಶನ್ ಮತ್ತು ರಮೇಶ್ ಚೆನ್ನಿತ್ತಲ ಅವರ ಹೆಸರು ತುಂಬಾ ಕೇಳಿ ಬರ್ತಾ ಇದೆ. ಬಟ್ ವೇಣುಗೋಪಾಲ್ಗೆ ಹೈಕಮಾಂಡ್ ಜೊತೆ ಇರುವಂತಹ ನಿಕಟವಾದಂತಹ ಸಂಬಂಧ ಮತ್ತು ಸಂಪರ್ಕ ಏನಿದೆ, ಅವರ ಒಂದು ಸ್ಟ್ಯಾಂಡ್ ಅನ್ನ ಒಂದ್ ಸ್ವಲ್ಪ ಎತ್ತರಕ್ಕಿಟ್ಟಿದೆ. ಆದರೂ ಈಗ ವೀಕ್ಷಕರು ಬರ್ತಾರೆ, ಬಂದೇನ್ ಮಾಡ್ತಾರೆ, ಶಾಸಕರ ಅಭಿಪ್ರಾಯ ಕೇಳ್ತಾರೆ. ಶಾಸಕರ ಅಭಿಪ್ರಾಯವನ್ನ ಏನಾದ್ರೂ ಗುಪ್ತ ಮತದಾನದ ಮೂಲಕ ನೀವು ಹೇಳಿ ಅಂತಂದ್ರೆ ವೇಣುಗೋಪಾಲ್ಗೆ ಯಾರು ಓಟ್ ಹಾಕಲ್ಲ. ಬಹಿರಂಗವಾಗಿ ಹೇಳಿ ಅಂದ್ರೆ ಬಿಕಾಸ್ ಆಫ್ ರಾಹುಲ್ ಗಾಂಧಿ ಕ್ಲೋಸ್ನೆಸ್, ಮೋಸ್ಟ್ಲಿ ವೇಣುಗೋಪಾಲ್ ಅವರಿಗೆ ಅಂದ್ರೆ ಬಹಿರಂಗವಾಗಿ ಕೈ ಎತ್ತಿ ಹೇಳಿ ಅಂದಾಗ ವೇಣುಗೋಪಾಲ್ ಅವರಿಗೆ ಶಾಸಕರು ಒಪ್ಪಬಹುದು. ಗುಪ್ತ ಮತದಾನ ನಡೆದ್ರೆ ವೇಣುಗೋಪಾಲ್ ಅಂತೂ ಆಗಲ್ಲ. ಇನ್ನೇನು ಹೈಕಮಾಂಡ್ ಕೃಪಾ ಕಟಾಕ್ಷದಿಂದ ಅವ್ರು ಆಗ್ಬೋದು. ಅದರ್ವೈಸ್ ಇವರು ವಿ.ಡಿ. ಸತೀಶನ್ ಅವರ ಹೆಸರು ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿ ಕೇಳಿ ಬರ್ತದೆ. ವಿಪಕ್ಷ ನಾಯಕರಾಗಿ ಅವ್ರು ಕೆಲಸ ಮಾಡಿದ್ದಾರೆ. ಈವನ್ ರಮೇಶ್ ಚೆನ್ನಿತ್ತಾಲ ಆಗಿರ್ಬೋದು, ಕೆ. ಸುಧಾಕರ್, ಇವರೆಲ್ಲ ತುಂಬಾ ಗ್ರೌಂಡ್ ಲೆವೆಲ್ ಅಲ್ಲಿ ಅಲ್ಲಿನ ಜನ ಒಪ್ಪಬಹುದಾದಂತಹ ಮತ್ತು ಎಲ್ಲರೂ ಕೂಡ ಸ್ವೀಕರಿಸಬಹುದಾದಂತಹ ಮುಖಗಳು. ಸೊ ಹೀಗಾಗಿ ಮೋಸ್ಟ್ಲಿ ವೀಕ್ಷಕರು ಒಂದು ಗುಪ್ತ ಮತದಾನ ಮಾಡಿ ಶಾಸಕರುಗಳ ಮನಸ್ಥಿತಿಯನ್ನ ಅರಿತು ಒಂದು ಒಳ್ಳೆ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಅನ್ಸುತ್ತೆ. ಮತ್ತೆ ಇಲ್ಲೂ ಕಾಂಗ್ರೆಸ್ ಪಾರ್ಟಿ ಒಂದು ಜಲ್ದಿ ತೀರ್ಮಾನಕ್ಕೆ ಬರದೇ ಇದ್ರೆ ನಿಮ್ಮ ಒಂದು ಏನ್ ಹೇಳ್ತಾರೆ ವೀಕ್ನೆಸ್ ಏನು ಅನ್ನೋದು ಮತ್ತೆ ಜಗಜ್ಜಾಹೀರಾಗ್ತಾ ಹೋಗುತ್ತೆ. ನಿಮ್ಮಲ್ಲಿ ಆ ದೃಢ ಸಂಕಲ್ಪ, ದೃಢ ನಿರ್ಧಾರ ತೆಗೆದುಕೊಳ್ಳುವಷ್ಟು ಶಕ್ತಿ ಇಲ್ಲ ಅನ್ನೋದು ಜಗಜ್ಜಾಹೀರಾಗುತ್ತೆ. ಹಾಗಾಗಿ ಕೇರಳದ ಜನ ನಿಮ್ಗೆ ಆಶೀರ್ವಾದ ಮಾಡಿದರೆ ದಯವಿಟ್ಟು ಒಂದು ತೀರ್ಮಾನನ ಬೇಗ ತಗೊಳ್ಳಿ. ಕರ್ನಾಟಕ ತರ ಮಾಡಿ ಮತ್ತೆ ಕೇರಳನೂ ಮಾಡಬೇಡಿ. ಯಾರಿಗೆ ಕೊಟ್ಟರು 5 ವರ್ಷಕ್ಕೆ ಕೊಡಿ, 2.5 ವರ್ಷ ನೀವು, 2.5 ವರ್ಷ ನೀವು ಅಂತ ಅಲ್ಲೂ ತರಲೆ ಎಬ್ಬಿಸ್ಬೇಡಿ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ದಿನೇ ದಿನೇ ಕಂಗಡ್ಡಾಗ್ತಾ ಇದೆ. ನೋಡಿ, ಮತ್ತೆ ಹೋಗ್ತಿದ್ದು ನಮ್ಮ ನಾಯಕತ್ವ ಬದಲಾವಣೆ ಅನಾಥ ಶಿಶುವಾಗಿತ್ತು. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶದ ಒಂದು ಒತ್ತಡದಲ್ಲಿ ಸಿಲುಕಿ ನಮ್ಮ ನಾಯಕತ್ವ ಬದಲಾವಣೆ ಅನ್ನುವಂತಹ ಒಂದು ಶಿಶು, ಸಾಂದರ್ಭಿಕ ಶಿಶು ಏನಿದೆ ಅದು ಸೈಡ್ ಲೈನ್ ಆಗಿತ್ತು. ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಧಿಕಾರ ಹಂಚಿಕೆ ವಿಚಾರವನ್ನ ಇತ್ಯರ್ಥ ಮಾಡೋದಕ್ಕೆ ಅಳೆದು ತೂಗಿ ನೋಡುವ ತಂತ್ರ ಅನುಸರಿಸ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕುರ್ಚಿ ಕದನಕ್ಕೆ ಕ್ಲೈಮ್ಯಾಕ್ಸ್ ಕೊಡದಿರುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಬಣವೇ ಅಖಾಡಕ್ಕೆ ಇಳಿದಿದೆ. ಪವರ್ ಶೇರಿಂಗ್ ಪ್ರಶ್ನೆ ಇಲ್ಲ ಅಂತಿದ್ದ ಸಿದ್ದರಾಮಯ್ಯ ಆಪ್ತರು ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಸ್ಪಷ್ಟ ನಿರ್ಧಾರ ಕೊಡಬೇಕು. ಯಾಕಂದ್ರೆ ಅವರು ಕೂಡ ಮಂತ್ರಿ ಆಕಾಂಕ್ಷಿಗಳು. ಸಂಪುಟ ಪುನಾರಚನೆ ಇನ್ನೂ ಆಗಿಲ್ಲ, ನಾಯಕತ್ವ ಬದಲಾವಣೆಯ ಹೊರತು ಸಂಪುಟ ಪುನಾರಚನೆ ಆಗಲ್ಲ ಅಂತಿದ್ದಾರೆ. ಎಷ್ಟೇ ಸಿದ್ದರಾಮಯ್ಯನವ್ರಿಗೆ ಆಪ್ತರಾಗ್ಲಿ, ಎಷ್ಟೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಪ್ತರಾಗ್ಲಿ, ಅವ್ರದೇ ಆದಂತಹ ಸ್ವಂತ ಒಂದು ರಾಜಕೀಯ ಹಿತಾಸಕ್ತಿಗಳು ಇದ್ದೇ ಇರುತ್ತೆ.
ಇಂಥ ಸಂದರ್ಭದಲ್ಲಿ ಮಂತ್ರಿಗಳಾಗದೆ ಎಷ್ಟು ದಿನ ಅಂತ ನಾನು ಸಿದ್ದರಾಮಯ್ಯ ಪರ, ನಾನು ಡಿ ಕೆ ಶಿವಕುಮಾರ್ ಪರ ಅಂತ ಬಣದಲ್ಲಿ ತಮ್ಮ ಒಂದು ಏನು ಹೇಳ್ತಾರೆ ಬದ್ಧತೆಯನ್ನು ಪ್ರದರ್ಶನ ಮಾಡೋದಕ್ಕಿಂತ ತಾನು ಯಾವಾಗ ಮಂತ್ರಿ ಆಗ್ತೀನಿ ಅನ್ನೋದು ತುಂಬ ಮುನ್ನೆಲೆಗೆ ಬರೋದ್ರಿಂದ ಅವ್ರಿಗೆ ಸಾಕಾಗೋಗಿದೆ. ದಯವಿಟ್ಟು ಏನೋ ಒಂದು ನಿರ್ಧಾರ ತಗೊಳ್ಳಿ. ಐದಾರು ಇವರಾದರೆ ಸಂಪುಟ ಪುನರ್ರಚನೆ ಮಾಡಿ, ಇಲ್ಲ ಬೇರೆಯವ್ರು ಬರ್ತಾರೆ ಅನ್ನೋದಾದರೆ ಹೊಸ ಸಂಪುಟ ರಚನೆ ಆಗುತ್ತೆ, ಅವಾಗಾದ್ರೂ ನಮ್ಗೆ ಚಾನ್ಸ್ ಸಿಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಮಾತ್ರ ಹೈಕಮಾಂಡು ಇದರಲ್ಲೂ ಕೂಡ ನಿರ್ಧಾರ ತಗೊಳ್ಳೋದಕ್ಕೆ ಒಂದು ದೃಢ ನಿರ್ಧಾರ ತೆಗೆದುಕೊಳ್ಳೋಷ್ಟು ಶಕ್ತಿ ಸಾಮರ್ಥ್ಯ ಇಲ್ಲ. ಸಿದ್ದರಾಮಯ್ಯನವ್ರನ್ನ ಮುಟ್ಟಿದ್ರೆ ಅಹಿಂದ ವರ್ಗಗಳು ಎಲ್ಲ ಅಪ್ಸೆಟ್ ಆಗ್ತಾರೋ ಅಂತ ರಾಹುಲ್ ಗಾಂಧಿಗೆ ದೊಡ್ಡ ಚಿಂತೆ ಶುರುವಾಗಿದೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ವಾಟಮ್ಮೆ ಡಿಸಿಷನ್ ತಗೊಳ್ಳಿ ಅಂತ ಕುತ್ತಿಗೆ ಮೇಲೆ ಕೂತಿದ್ದಾರೆ. ಏನು ಮಾಡೋಕ್ಕಾಗದೆ ವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಮಂತ್ರಿಗಳಾಗಬೇಕಾಗಿರೋರು ಮೇರಾ ನಂಬರ್ ಕಬ್ಬಾಯಗ, ಇವ್ರ ಸಂಪುಟದಲ್ಲಾದರೂ ಬರಲಿ, ಅವ್ರ ಸಂಪುಟದಲ್ಲಾದರೂ ಬರಲಿ ಅಂತ ಕಾಯ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಯಾವ ನಿರ್ಧಾರನೂ ತಗೊಳ್ತಾ ಇಲ್ಲ. ಯಾವುದು ಗೊತ್ತಿಲ್ಲ, ಕರೀಲೇಬೇಕಲ್ಲ, ಬ್ರೇಕ್ ಹಾಕಲೇಬೇಕು, ಕರೀಲೇಬೇಕು, ಅದಕ್ಕೊಂದು ಏನು ಇತ್ಯರ್ಥ ಮಾಡಲೇಬೇಕು. ಎಲ್ಲಾದರೂ ರಿಕ್ವೆಸ್ಟು, ಎಲ್ಲಾದ್ರೂ ಡಿಮಾಂಡ್ ಅದೇ ಇದೆಯಲ್ಲ, ಎಲ್ಲರೂ ಹೇಳಿಕೆ ಅದೇ ರೀತಿ ಇದೆ. ಸ್ವಂತ ಕರಿಗೆ ಅವರೇ ಹೇಳ್ಯಾರಲ್ಲ, ಮೊನ್ನೆ ಏನು ಹೇಳ್ಯಾರ, ಬೇಗ ಮಾಡ್ತೀವಿ ಅಂತ ಸ್ವಂತ ಅಧ್ಯಕ್ಷ ಹೇಳಿದ್ದಾರೆ. ಸೊ ಎಲ್ಲರೂ ಅದನ್ನೇ ಹೇಳಿದ್ದಾರೆ. ಆಗಬೇಕಲ್ಲ, ಮತ್ತು ಎಷ್ಟು ದಿವಸ ಕೊಡೋರು ನೀವು ಇನ್ನು? ಇದೇನೋ ಚುನಾವಣೆ ಇತ್ತು, ಓಕೆ, ಇದಾದ್ಮೇಲೆ ಬೇಗ ಆಗಬೇಕಂತ ಎಲ್ಲರದ್ದು ಆಸೆ ಇದೆ. ಆಗ್ಬೇಕು, ಯಾವಾಗ ಆಗಲೇಬೇಕು, ಬೇಗ ಆಗಬೇಕು. ಇನ್ನು ಒಂದು ತಿಂಗಳು ಆಗೋದು, ಒಂದು ತಿಂಗಳು ಯಾಕೆ ವೇಟ್ ಮಾಡಬೇಕು, ಇವತ್ತೇ ಮುಗಿಸ್ಬೇಕು, ಬೇರೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅವ್ರು ಕರೆದಾಗ ಹೋಗ್ತೀವಿ, ಸುಮ್ಮನೆ ಕರೀದೇ ಹೋಗೋದು ಸರಿ ಇಲ್ಲ ಅಂತ ನಾವು ಹೋಗ್ತಾರ. ಅವ್ರು ಕರೀತಾರೆ, ಕರಿತೀವಿ ಅಂತ ಹೇಳಿದಾರೆ ನಮಗೆ. ಅವ್ರು ಕರೆದಾಗ ಖಂಡಿತ ಹೋಗ್ತೀವಿ. ಅವ್ರು ಕರೆದಾಗ ಹೋಗ್ತೀವಿ, ಸುಮ್ಮನೆ ಕರೀದೇ ಹೋಗೋದು ಸರಿ ಇಲ್ಲ ಅಂತ ನಾವು ಹೋಗ್ತಾರ. ಅವ್ರು ಕರೀತಾರೆ, ಕರಿತೀವಿ ಅಂತ ಹೇಳಿದಾರೆ ನಮಗೆ. ಅವ್ರು ಕರೆದಾಗ ಖಂಡಿತ ಹೋಗ್ತೀವಿ. ಮತ್ತು ಕರೀದೇ ಹೋದ್ರೆ ಏನು ತೀರ್ಮಾನ ಹೊರಗಡೆ ಬರುತ್ತೆ? ಕರೆದಾಗ ಹೋದ್ರೆ ತಾನೇ ನಿರ್ಧಾರ ಹೊರಗಡೆ ಬರೋಕ್ಕೆ. ಕರೆಯದೆ ಹೋಗಿ ಅಣ್ಣ ತಮ್ಮ ಹೋಗಿ 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 ಬಂದರೆ ಯಾವ ನಿರ್ಧಾರನೂ ಬರಲ್ಲ. ಗೊತ್ತಾಗ್ಬಿಟ್ಟಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ, ಕರೆದಾಗ ಹೋಗ್ತೀವಿ ಅಂತ. ಸೊ ಹೀಗಾಗಿ ಅವ್ರು ಯಾವಾಗ ಕರೀತಾರೋ ಗೊತ್ತಿಲ್ಲ. ಇದು ಹಿಂಗೆ ಮುಂದುವರಿಯುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಈ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಮುಗೀತು. ಸ್ವಲ್ಪ ತಮಿಳ್ನಾಡು ಒಂದು ಸ್ವಲ್ಪ ಕ್ಲಿಯರ್ ಮಾಡಿಕೊಂಡು ಈಗ ಮತ್ತೆ DMK ಜೊತೆ ಒಂದು ಸ್ವಲ್ಪ ವಿರಸ, ಇದೆಲ್ಲ ತಲೆ ಬಿಸಿಯಲ್ಲಿ. ಪಾಪ ರಾಹುಲ್ ಗಾಂಧಿ ಅವರು ನಮ್ಮ ಕರ್ನಾಟಕಕ್ಕೆ ಟೈಮ್ ಕೊಡ್ತಾರಾ? ಅದೇ ಡೌಟ್ ಮೇಡಮ್ ಅಲ್ವಾ? ಮತ್ತು DMKಯಲ್ಲಿ ಲಪಡ ಮಾಡಿದ್ದೀವಿ, ಮತ್ತು ಅಲ್ಲಿ ಬೇರೆ ಕಡೆ ಎಲ್ಲ ಸೋತಿದ್ದೀವಿ. ಪಾಪ ಅವ್ರ ಮೈಂಡ್ ಸೆಟ್ ಹಂಗೆ. ಯಾರೋ ಹೇಳ್ತಾ ಇದ್ರು, ಸೋಲೋದ್ರಲ್ಲೇ ಸೆಂಚುರಿ ಬಾರಿಸೋದ್ರಲ್ಲಿ ಇದ್ದಾರೆ ಅವರು ಅಂತ. ಸೋಲು ಶಾಶ್ವತ ಅಲ್ಲ, ಸೋತು ಗೆದ್ದವನೇ ನಿಜವಾದ ನಾಯಕ, ಅದು ಬೇರೆ ವಿಚಾರ. ಟೈಮ್ ಇರುತ್ತಾ ಪಾಪ ಅವ್ರಿಗೆ ಕರ್ನಾಟಕದ ಬಗ್ಗೆ ಯೋಚನೆ ಮಾಡೋದಕ್ಕೆ? ಬೆಟರ್ ಈಗ ತಡವಕ್ಕೆ ಹೋಗ್ಬೇಡ್ರಿ, ಹೌದಲ್ಲ?